ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಸ್ಟ್ ಮೆಥಡ್ ಅಲ್ಲಿ ಡೀಪ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಬ್ಯಾಕು ಬಸ್ಟ್ ಮೆಥಡ್ ಇರುತ್ತೆ, ಮತ್ತೆ ಫ್ರಂಟ್ ಬಸ್ಟ್ ಮೆಥಡ್ ಇರುತ್ತೆ. ನೋಡಿ, ಈ ಮೆಜರ್ಮೆಂಟ್ಸ್ಗೆ ಇದು ಬಂದು ಕಸ್ಟಮರ್ದು ಮೆಜರ್ಮೆಂಟ್ಸ್ ಅನ್ನೋದು ತಗೊಂಡಿದ್ದೀನಿ. ಈ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ನಾವು ಬಸ್ಟ್ ಮೆಥಡ್ ಅಲ್ಲಿ ಡೀಪ್ ನೆಕ್ ಬ್ಲೌಸ್ ಅನ್ನೋದು ಕಟ್ ಮಾಡ್ಕೊಳ್ಳೋದು. ಇದೇ ಬಸ್ಟ್ ಮೆಥಡ್ ಅಲ್ಲಿ ನಾವು 3 ಡಾಟ್ಸ್ ಅಥವಾ 4 ಡಾಟ್ಸ್ ಅಲ್ಲೂ ಕೂಡ ವಿತ್ ಶೇಪ್ ಬೆಲ್ಟ್ ಜೊತೆ ನಾವು ಕಟಿಂಗ್ ಅನ್ನೋದು ಮಾಡ್ಕೋಬಹುದು. ನಾನಿಲ್ಲಿ ಪ್ರಿನ್ಸೆಸ್ ಕಟ್ ಮೆಥಡ್ ಅಲ್ಲಿ ಕಟಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹೆಂಡ್ ವರ್ಗು ನೋಡಿ. ಹಾಗೆ ಯಾರಾದ್ರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಇವ್ರಿಗೆ ಬೇಕಾಗಿರೋ ಮೆಜರ್ಮೆಂಟ್ಸ್ ಬಂದು ಬ್ಲೌಸ್ ಲೆಂತ್ ಬಂದು 14 ಇಂಚಸ್ ಬೇಕು. ಇವ್ರ ಫುಲ್ ಶೋಲ್ಡರ್ ಬಂದು 14.5 ಇದೆ. ಅಪ್ಪರ್ ಚೆಸ್ಟ್ ಬಂದು 37 ಇದೆ. ಫುಲ್ ಬಸ್ಟ್ ಬಂದು 39 ಇದೆ. ವೇಸ್ಟ್ ರೌಂಡ್ ಬಂದು 33 ಇದೆ. ಆರ್ಮ್ ರೌಂಡ್ ಬಂದು 17, ಬಸ್ಟ್ ಪಾಯಿಂಟ್ 9.5, ಸ್ಲೀವ್ಸ್ ಲೆಂತ್ ಬಂದು 10.5, ಸ್ಲೀವ್ಸ್ ಅರೌಂಡ್ ಬಂದು 10.5. ಇಷ್ಟು ಇವ್ರ ಮೆಜರ್ಮೆಂಟ್ಸು. ಈ ಮೆಜರ್ಮೆಂಟ್ಸ್ಗೆ ಲೈನಿಂಗ್ ಮೇಲೆ ಬಸ್ಟ್ ಮೆಥಡಲ್ಲಿ ಯಾವ ರೀತಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೈನ್ ಫ್ಯಾಬ್ರಿಕ್ ಬಂದು ವೆಲ್ವೆಟ್ ಬ್ಲೌಸ್ ಪೀಸು 1 ಮೀಟರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಾನು ಲೈನಿಂಗು ಕೂಡ 1 ಮೀಟರ್ ಅನ್ನೋದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಹುಕ್ಸು ಬರೋ ತರ ಸ್ಟಿಚ್ ಮಾಡ್ತಾ ಇದ್ದೀನಿ. ಲೀಪ್ ಶೇಪ್ ಬರೋ ತರ ನೆಕ್ ಅನ್ನೋದು ಡಿಸೈನ್ ಮಾಡ್ತಾ ಇದ್ದೀನಿ. ಡೀಪ್ ನೆಕ್ ಅಲ್ಲಿ ಲೀಪ್ ಶೇಪ್ ನೆಕ್ ಅನ್ನೋದು ಡಿಸೈನ್ ಮಾಡಬೇಕು. ನೋಡಿ, ಇಲ್ಲಿ ನಮಗೆ ಬ್ಯಾಕ್ ಹುಕ್ಸ್ ಬರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಲೈನಿಂಗ್ ಅನ್ನ ಓಪನಿಂಗ್ ಸೈಡ್ ನಮ್ ಸೈಡ್ಗೆ ಪ್ಲೇಸ್ ಮಾಡ್ಕೋಬೇಕು. ಫೋಲ್ಡಿಂಗ್ ಸೈಡ್ ನಾನು ಆಪೋಸಿಟ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಓಪನಿಂಗ್ ಸೈಡ್ ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಫಸ್ಟ್ ಸೆಲ್ವೇಜ್ ಇರೋದ್ರಿಂದ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಸೆಲ್ವೇಜ್ ನಾವು ಯೂಸ್ ಮಾಡೋಂಗಿಲ್ಲ, ಸೊ ಅದಕ್ಕೋಸ್ಕರ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಹುಕ್ಸ್ ಪಟ್ಟಿ ಮತ್ತೆ ಐ ಪಟ್ಟಿಗೆ ಒಂದು 1/4 ಇಂಚ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದನ್ನ ಕಟ್ ಮಾಡಿ ತೆಗಿತೀವಿ. ಇದು ಬಂದು ನಮಗೆ ಸೆಲ್ವೆಡ್ಜು. ಹುಕ್ಸ್ ಪಟ್ಟಿ ಮತ್ತೆ ಐ ಪಟ್ಟಿಗೆ 1/4 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದೀವಿ. ಹಾಗೆ ಬಾಟಮ್ ಅಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ಸೊ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರಿಗೆ ಬೇಕಾಗಿರೋ ಕಸ್ಟಮರ್ಗೆ ಬ್ಲೌಸ್ ಲೆಂತ್ ಬಂದು 14 ಇಂಚಸ್. ಸೊ ಈ ಲೈನ್ ಇಂದ 14 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಲೈನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀನಿ. ಇದೇ 14 ಇಂಚಸ್ ನ ಈ ಕಡೆನೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡ್ರೆ ಸೊ ದಟ್ ನಿಮ್ಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಶೋಲ್ಡರ್ನ ನಮ್ಗೆ ಅಟ್ಯಾಚ್ ಮಾಡ್ಬೇಕಾದ್ರೆ ಮಾರ್ಜಿನ್ ಬೇಕಲ್ವಾ, ಅದಕ್ಕೂ ಕೂಡ ಒಂದು 1/2 ಇಂಚ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇವರ ಆರ್ಮ್ ಡೌನ್ ನ ಕಂಡುಹಿಡ್ಕೋಬೇಕು. ಇವರ ಆರ್ಮ್ ಡೌನ್ ಬಂದು 17 ಇಂಚಸ್ ಇದೆ. ಈ 17 ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ 8.5 ಬರುತ್ತೆ. ಯಾಕೆ ಡಿವೈಡೆಡ್ ಬೈ 2 ಮಾಡ್ಬೇಕಂದ್ರೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ವಿ. ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ನಮ್ಗೆ ಆರ್ಮ್ ರೌಂಡ್ ಅರ್ಧ ಬರಬೇಕು, ಮತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ರೌಂಡ್ ನಮ್ಗೆ ಅರ್ಧ ಬರಬೇಕು. ಸೊ ಟೋಟಲ್ ಎರಡು ಆಡ್ ಮಾಡಿದಾಗ ನಮ್ಗೆ 17 ಇಂಚಸ್ ಅನ್ನೋದು ಬರಬೇಕು. ಅಂದ್ರೆ ಆರ್ಮ್ ರೌಂಡ್ ಸುತ್ತಾಡುತ್ತೆ. ಟೋಟಲ್ ಆಗಿ ನಮ್ಗೆ ಬ್ಯಾಕ್ ಮತ್ತೆ ಫ್ರಂಟ್ ಎರಡು ಸೇರಿಸಿ 17 ಇಂಚಸ್ ಅನ್ನೋದು ಬರಬೇಕು. ಸೊ 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5 ಬಂತು. ಇದರಲ್ಲಿ ನಾವು -1.75 ಇಂಚಸ್ ಅನ್ನೋದು ಮೈನಸ್ ಮಾಡಬೇಕು. ಯಾಕೆ 1.75 ಇಂಚಸ್ ಮೈನಸ್ ಮಾಡಬೇಕು ಅಂದ್ರೆ ಅದು ಫಾರ್ಮುಲಾ. ಯಾರೋ ಒಬ್ರು ನಂಗೆ ಡೌಟ್ ಕೇಳಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಮೇಡಮ್ ನಂದು ಹಾರ್ಮೋಲ್ 17 ಇದೆ, ಅದರಲ್ಲಿ 1.75 ಮೈನಸ್ ಮಾಡಿದ್ರೆ 6.75 ಬರುತ್ತೆ. ಈ 6.75 ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನನಗೆ ಸೈಡ್ ಸೀಮ್ ಲೈನ್ ಕಡೆ ಅಂದ್ರೆ ಇಲ್ಲಿ ಲೆಂತ್ ಕಡಿಮೆ ಆಗುತ್ತೆ ಅಂತ ನನ್ಗೆ ಡೌಟ್ ಕೇಳಿದ್ರ. ಲೆಂತ್ ಅನ್ನೋದು ಸೈಡ್ ಸೀಮ್ ಲೈನ್ ಕಡೆ ಯಾರಿಗೇ ಆಗಿರ್ಲಿ 6 ಇಂಚಸ್ ಎಬೋವ್ ಇರಬೇಕು, 8 ಇಂಚಸ್ ಬಿಲೋ ಇರಬೇಕು. ಅಂದ್ರೆ 6 ಇಂಚ್ ಮೇಲೆ ಇರಬೇಕು, 8 ಇಂಚ್ಗೆ ಕೆಳಗಡೆ ಇರಬೇಕು. ಅದ್ರ ಅರ್ಥ ಆಯ್ತಲ್ವಾ? 6 ಇಂಚಸ್ ಎಬೋವ್ ಇರಬೇಕು, 8 ಇಂಚಸ್ ಬಿಲೋ ನಮ್ಗೆ ಸೈಡ್ ಅಲ್ಲಿ ಲೆಂತ್ ಅನ್ನೋದು ಬರಬೇಕು. ಈಗ ಇವ್ರ ಸೈಜ್ಗೆ ಯಾವ ರೀತಿ ಅಂದ್ರೆ 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5 ಬರುತ್ತೆ. ಇದರಲ್ಲಿ -1.75 ಇಂಚಸ್ ಅನ್ನೋದು ಮೈನಸ್ ಮಾಡಿದ್ರೆ 6.75 ಅನ್ನೋದು ಬಂತು. ಈ 6.75 ನ ಈ ಲೈನ್ ಇಂದ ಮಾರ್ಕ್ ಮಾಡ್ಕೋಬೇಕು. ಈ ಲೈನ್ ಇಂದ
ಎಲ್ಲಿ ಬರುತ್ತೆ 6.75 ಇಂಚಸ್ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮ್ಗೆ ಬ್ಯಾಕ್ ಅಲ್ಲಿ ಚೆಸ್ಟ್ ಲೈನ್ ಆಗಿರುತ್ತೆ. ಇದು ನಮ್ಗೆ ಬ್ಯಾಕ್ ಅಲ್ಲಿ ಚೆಸ್ಟ್ ಲೈನ್. ಈ ಚೆಸ್ಟ್ ಲೈನ್ ಅಲ್ಲಿ ನಾವು ಬಸ್ಟ್ ಮೆಥಡ್ ಅಲ್ಲಿ ಕಟಿಂಗ್ ಮಾಡ್ತಿರೋದ್ರಿಂದ ಬಸ್ಟ್ ನ 4ನೇ ಒಂದು ಭಾಗ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇವರ ಬಸ್ಟ್ ಎಷ್ಟಿದೆ 39 ಇದೆ. ಇದಕ್ಕೆ ನಾವು ಬಾಡಿ ಮೆಜರ್ಮೆಂಟ್ಸ್ ತಗೊಂಡಿರೋದ್ರಿಂದ ಕಂಪಲ್ಸರಿ ಈಸ್ ಅನ್ನೋದು ಆಡ್ ಮಾಡ್ಬೇಕು. ಈಸ್ ಅಂದ್ರೆ ಅಥವಾ ಲೂಸಿಂಗ್ ಅಂದ್ರೆ ಓಕೆ, ಎರಡು ಒಂದೇ. ಲೂಸಿಂಗ್ ಅನ್ನೋದು ಆಡ್ ಮಾಡ್ಬೇಕು. 39ಗೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆಡ್ ಮಾಡಿದ್ರೆ 41 ಆಗುತ್ತೆ. ಈ 41 ಡಿವೈಡೆಡ್ ಬೈ 4 ಮಾಡಿದ್ರೆ 10.25 ಆಗುತ್ತೆ. ಇವರ ಸೈಜ್ಗೆ ಎಷ್ಟು ಬರ್ತಿದೆ? 10.25 ಬರ್ತಿದೆ. ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಜಸ್ಟ್ ಸುಮ್ಮನೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇವ್ರು ಎಷ್ಟು ಡೀಪ್ ಆಗ್ತಾರೆ ಅಂತ ನೋಡ್ಕೋಬೇಕು. ಇವ್ರ ಸೈಜ್ಗೆ ಬೇಕಾಗಿರೋದು ಡೀಪ್ ಬಂದು 3 ಇಂಚಸ್ ಬೇಕು. ಇವ್ರು ಇಷ್ಟೇ ಡೀಪ್ ಆಗ್ತಾರೆ ಅಂದ್ರೆ ಪಟ್ಟಿ ಅನ್ನೋದು ಕೆಳಗಡೆ 3 ಇಂಚಸ್ ಬೇಕು ಇವರಿಗೆ. 3 ಇಂಚಸ್ ಹತ್ರಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಲ್ಗಡೆಯಿಂದ ಈಗ ಚೆಕ್ ಮಾಡ್ಕೊಳ್ಳಿ ಇವ್ರ ಸೈಜ್ಗೆ ಡೀಪ್ ಎಷ್ಟಿದೆ ಅಂದ್ರೆ ಆಲ್ಮೋಸ್ಟ್ 11 ಇಂಚಸ್ ಡೀಪ್ ಇದೆ ಇವರಿಗೆ. ಸೊ ಇಷ್ಟು ಅಂದ್ರೆ ಹೆವಿ ಡೀಪ್ ಅಂತ ಅರ್ಥ. 11 ಇಂಚಸ್ ಡೀಪ್ ಆಗ್ತಿದ್ದಾಗ ನಾವು ವಿಡ್ತ್, ಚೆಸ್ಟ್ ಅಲ್ಲಿ ವಿಡ್ತ್ ಅನ್ನೋದು ಮೈನಸ್ ಮಾಡ್ಕೊಂತ ಹೋಗ್ಬೇಕು. ನಾನು ಆಲ್ರೆಡಿ ಹೇಳಿದೀನಿ, ಬಸ್ಟ್ ಮೆಥಡ್ ಅಲ್ಲಿ 3 ಇಂಚಸ್ ವರೆಗೂ ಬಂದ್ರೆ ನಾವೇ ಚೆಸ್ಟ್ ಅಲ್ಲಿ 1/4 ಇಂಚ್ ಮೈನಸ್ ಮಾಡ್ಕೋಬೇಕು. ಅದೇ 6 ಇಂಚಸ್ ಬಂದ್ರೆ ನಾವು ವಿಡ್ತ್ ಅಲ್ಲಿ 1/2 ಇಂಚ್ ಮೈನಸ್ ಮಾಡ್ಕೋಬೇಕು. 8 ಇಂಚಸ್ ಏನಾದ್ರು ನಮ್ಗೆ ಡೀಪ್ ಅನ್ನೋದು ಬರ್ತಿದೆ ಅಂದ್ರೆ 1 ಇಂಚ್ ನಾವು ಮೈನಸ್ ಮಾಡ್ಕೊಳ್ತೀವಿ. 10 ಇಂಚಸ್ ಏನಾದ್ರು ಡೀಪ್ ಬರ್ತಿದೆ ಅಂದ್ರೆ ನಾವು 1.5 ಇಂಚಸ್ ಅನ್ನೋದು ಮೈನಸ್ ಮಾಡ್ತೀವಿ. 10 ಇಂಚಸ್ ಎಬೋ ಎಷ್ಟಾದ್ರೂ ಡೀಪ್ ಬರ್ಲಿ, 11, 12, 13 ಎಷ್ಟಾದ್ರೂ ಬರ್ಲಿ, ನಾವು ಚೆಸ್ಟ್ ಅಲ್ಲಿ ವಿಡ್ತ್ ಅನ್ನೋದು 1.5 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಇವರಿಗೆ ಬಸ್ಟ್ ಅಲ್ಲಿ 4ನೇ ಒಂದು ಭಾಗ 10.25 ಬಂದಿದೆ. ಇದರಲ್ಲಿ -1.5 ಅನ್ನೋದು ಮೈನಸ್ ಮಾಡಿದ್ರೆ 8.75 ಅನ್ನೋದು ಬರುತ್ತೆ ಇವ್ರ ಸೈಜ್ಗೆ. ಸೊ ಈಗ ನಾವು ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿನ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. 8.75 ಇಷ್ಟು ಮೈನಸ್ ಮಾಡಿದೀವಿ ನೋಡಿ. ಇಷ್ಟು ಮೈನಸ್ ಮಾಡಿ 1.5 ಇಂಚಸ್ ಅನ್ನೋದು ಮೈನಸ್ ಮಾಡಿದೀವಿ. ಈಗ ಇಲ್ಲಿಂದ ಒಳಗಡೆಗೆ ನಾವು ಆರ್ಮ್ ಕರ್ವ್ ಲೈನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಇವರ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ನೋಡೋದಾದ್ರೆ ನೀವು 37 ಇದೆ. 37 ಅಪ್ಪರ್ ಚೆಸ್ಟ್ ಇರೋವರೆಗೆ ನಾವು ಆರ್ಮ್ ಕರ್ವ್ ಲೈನ್ಗೋಸ್ಕರ 2.5 ತಗೋಬಹುದು ಅಥವಾ 2.4 ತಗೋಬಹುದು. ಇವೆರಡರಲ್ಲಿ ಯಾವ್ದಾದ್ರು ಒಂದು ತಗೋಬಹುದು. ನಾನು ಇಲ್ಲಿ 2.5 ಅನ್ನೋದೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮ್ ಕರ್ವ್ ಲೈನ್ಗೋಸ್ಕರ ಇಲ್ಲಿಂದ 2.5ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಮಾರ್ಕಿಂಗ್ ಹತ್ರದಿಂದ ಇಲ್ಲಿವರೆಗೂ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. ಬಿಡ್ತು 6.25 ಇಂಚ್ ಇದೆ. ಇದೇ 6.25 ಇಂಚಿನ ಮೇಲ್ಗಡೆ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇವೆರಡನ್ನು ಸೇರಿಸಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ಇದು ನಮಗೆ ಆರ್ಮ್ ಕರ್ವ್ ಲೈನು. ಈ ಲೈನ್ ಮೇಲೆ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. 6.25 ಮಿಡ್ ಪಾಯಿಂಟ್ ಎಷ್ಟು ಬರುತ್ತೆ ಅಷ್ಟಕ್ಕೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಮಿಡ್ ಪಾಯಿಂಟ್ ಹತ್ರದಿಂದ ಕೆಳಗಡೆಗೆ ಒಂದು ಮೀಟಿಂಗ್ ಪಾಯಿಂಟ್ 1 ಇಂಚಿಗೆ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈ 1 ಇಂಚ್ ಹತ್ರದಿಂದ ನಾವು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವರ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ನೋಡೋದಾದ್ರೆ ಇವರ ವೇಸ್ಟ್ ರೌಂಡ್ ಬಂದು 33 ಇದೆ. 33ನ ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 8.25 ಅನ್ನೋದು ಸಿಗುತ್ತೆ. ಈ 8.25ನ ನಾವು ವೇಸ್ಟ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 8.25 ಇಂಚ್ ಅನ್ನೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಡೀಪ್ ಅನ್ನೋದು 11 ಇಂಚಸ್ ಡೀಪ್ ಆಗ್ತಾ ಇರೋದ್ರಿಂದ ನಾನು ಡಾಟ್ ಅನ್ನೋದು ಮೈನಸ್ ಮಾಡ್ತಾ ಇದ್ದೀನಿ. ಇಷ್ಟಿಂಚು ನಾವು ಡೀಪ್ ಆಗಿದಾಗ ಡಾಟ್ ಅನ್ನೋದು ಮೈನಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನೀವೇನಾದ್ರೂ ಡಾಟ್ ತಗೊಳ್ತೀವಿ ಅಂದ್ರೆ ಕೆಲವೊಂದ್ಸಲ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ನಾವು ಡಾಟ್ ಹಿಡಿತೀವೋ ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ನೆಕ್ ಹತ್ರ ನಮ್ಗೆ ವೈಡ್ ಓಪನ್ ಆಗುತ್ತೆ. ಸೊ ಡಾಟ್ ನ ಮೈನಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ ಈ ಚೆಸ್ಟ್ ಪಾಯಿಂಟ್ ಮತ್ತೆ ವೇಸ್ಟ್ ಪಾಯಿಂಟ್ ಎರಡನ್ನು ಕೂಡ ಈ ರೀತಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಂದ 2 ಇಂಚಸ್ ಮಾರ್ಜಿನ್ ಅನ್ನೋದು ತಗೊಳ್ತಾ ಇದ್ದೀನಿ. ವೇಸ್ಟ್ ಲೈನ್ ಅಲ್ಲೂ 2 ಇಂಚಸ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡು ಈ ಎರಡು ಪಾಯಿಂಟ್ಸ್ ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನಮ್ಗೆ ಲೈನ್ ಈ ರೀತಿ ಕ್ರಾಸ್ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಒಂದು ಲೈನ್ಗೆ ನೀವು ಎಲ್ ಸ್ಕೇಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಹಾರ್ಮೋಲ್ ಡೌನ್ ಹತ್ರ ಎಷ್ಟು ಡೌನ್ ಸಿಗ್ತಿದೆ ಅಂತ, ಇಷ್ಟು ಡೌನ್ ಸಿಗ್ತಿದೆ. ಇದನ್ನ ನಾವು 90 ಡಿಗ್ರಿ ಅಂತ ಕರಿತೀವಿ. ಈಗ ಇಷ್ಟು ನಾವು ಶೋಲ್ಡರ್ ಅನ್ನೋದು ತಗೋಬಹುದು. ಇಲ್ಲ ನಮ್ಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಮೊದಲೇ ನಾವು ಸ್ವಲ್ಪ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿ
ಅಂದ್ರೆ ಈ ಲೈನ್ ಹತ್ರದಿಂದ 1/4 ಇಂಚು ಹಿಂದೆ ಬರ್ಬೋದು, ಅಥವಾ ಅರ್ಧ ಇಂಚು ಬರ್ಬೋದು, ಅಥವಾ 1 ಇಂಚ್ ಕೂಡ ಬರ್ಬೋದು. ಅದು ನಿಮ್ ಇಷ್ಟ. ಫಸ್ಟ್ ನೀವು 1/4 ಇಂಚು ಬಂದು ನೋಡಿ ನಿಮ್ಗೆ ಏನಾದ್ರು ಶೋಲ್ಡರ್ ರಫ್ ಆಗ್ತಿದೆಯೋ ಇಲ್ವ ಅಂತ. ಆಗ್ತಿದೆ ಅಂದ್ರೆ ಅರ್ಧ ಇಂಚು ಬನ್ನಿ. ಈ ತರ ನೀವು ಇದನ್ನ ಚೇಂಜಸ್ ಮಾಡ್ಕೋಬಹುದು. ನಾನು ಇಲ್ಲಿ ಜಸ್ಟ್ 1/4 ಇಂಚು ಬರ್ತಾ ಇದ್ದೀನಿ ಅಷ್ಟೇ. ನೋಡಿ 1/4 ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಶೇಪ್ ಕೊಡಬೇಕು. ಏನಕ್ಕೆ ನಾನು 1/4 ಇಂಚು ಬಂದಿದ್ದು ಅರ್ಥ ಆಯ್ತು ಅನ್ಕೊಳ್ತೀನಿ. ಶೋಲ್ಡರ್ ಡ್ರಾಪ್ ಏನಾದ್ರು ಆಗೋ ಹಂಗಿದ್ರೆ ಮೊದಲೇ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಕಂಟ್ರೋಲಿಂಗ್ ಪಾಯಿಂಟ್ ಇದು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ. ಕರೆಕ್ಟ್ ಆಗಿ ಪಾಯಿಂಟ್ಗೆ ಈ ರೀತಿ ಮರ್ಜ್ ಮಾಡ್ಬೇಕು ಇದು ಈ ಲೈನ್ ಅನ್ನೋದು. ಈಗ ನಾವು ಮೆಜರ್ ಮಾಡ್ಕೊಳ್ಳೋಣ. ಅಂದ್ರೆ ಇವರ ಆರ್ಮ್ ರೌಂಡ್ ಎಷ್ಟಿದೆ 17 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬಂತು 8.5 ಬಂತು. ಈಗ ಒಂದ್ಸಲ ನಾವು ಈ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು 8.5 ಬಂದಿದೆಯೋ ಇಲ್ವೋ ಅಂತ. ಒಂದ್ಸಲ ಮೇಲ್ಗಡೆಯಿಂದ ನಾವೇನು ಆರ್ಮ್ ರೌಂಡ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ನನಗೆ 8.5 ಅನ್ನೋದು ಬಂದಿದೆ. ಸೊ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದ್ರೆ ನೀವು ಇದನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಮೇಲೆ ಅಥವಾ ಕೆಳಗಡೆಗೆ ಈ ಲೈನ್ ಅನ್ನೋದು ನೀವು ಮೂವ್ ಮಾಡ್ಕೋಬಹುದು. ಯಾರೋ ನನಗೆ ಹೀಗೆ ಕೇಳಿದ್ರು, ಅಂದ್ರೆ ಅವ್ರದ್ದು ಆರ್ಮ್ ರೌಂಡ್ 17 ಇಂಚಸ್ ಇದೆ. ಅದು ನಾನು ನೋಡಿ ನನ್ಗೆ ಯಾವ್ದೋ ಒಂದು ಪರ್ಸನ್ ಅಂದ್ರೆ ಚಂದು ಚಂದ್ರಕಲಾ ಅನ್ನೋ ಒಂದು ಸಬ್ಸ್ಕ್ರೈಬರು ನನಗೊಂದು ಕಮೆಂಟ್ ಹಾಕಿದ್ದಾರೆ. ಓದ್ತೀನಿ. ಮ್ಯಾಮ್, ನೀವು ಯಾವ ಮೆಥಡ್ ನಲ್ಲಿ ಹಾರ್ಮೋನ್ ನ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ. ನಂದು ಹಾರ್ಮೋನ್ ರೌಂಡ್ ಫುಲ್ 17 ಬರುತ್ತೆ. ನೀವು ಹೇಳ್ದಾಗೆ ಮಾಡಿದ್ರೆ 6.75 ಆಗೋಗುತ್ತೆ. ಆಗ ತುಂಬಾ ಡೌನಿಂಗ್ ಜಾಸ್ತಿ ಆಗೋದಿಲ್ವಾ? ಇದು ಕರೆಕ್ಟ್ ಮೆಥಡಾ ನೀವ್ ಹೇಳ್ತಿರೋದು? ಪ್ಲೀಸ್ ರಿಪ್ಲೈ ಟು ಮೀ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರದ್ದು ಆರ್ಮ್ ರೌಂಡ್ ಅನ್ನೋದು 17 ಇದೆ. ಅದ್ರಲ್ಲಿ ನಾವು 1.75 ಇಂಚಸ್ ಮೈನಸ್ ಮಾಡಿದ್ರೆ 6.75 ಅನ್ನೋದು ಬರುತ್ತೆ. ಡೆಫ್ತ್ ಆರ್ಮೋಲ್ ಡೆಫ್ತ್ ಅನ್ನೋದು ನೋಡಿ 6.75 ಇಂಚಸ್ ಅನ್ನೋದು ಬಂದಿದೆ. ನಾನು ಇಲ್ಲಿ ಮಾರ್ಕಿಂಗ್ ಸೇಮ್ ಮಾಡಿದ್ದೀನಿ. ಯಾಕಂದ್ರೆ ಈ ಕಸ್ಟಮರ್ದು 17 ಇದೆ. ಅಲ್ಲಿ ಕಮೆಂಟ್ ಮಾಡಿರೋಂತ ಕಸ್ಟಮರ್ದು ಆರ್ಮ್ ರೌಂಡ್ ಬಂದು 17 ಇದೆ. ಇಷ್ಟು ಡೌನಿಂಗ್ ಬಂದ್ರೆ ನಮ್ಗೆ ಇಲ್ಲಿ ಸೈಡ್ ಸೀಮ್ ಲೈನ್ ಕಡೆ ಲೆಂತ್ ಕಡಿಮೆ ಆಗುತ್ತಲ್ವಾ ಅಂತ ಅವ್ರು ಕ್ವಶನ್ ಮಾಡ್ತಿರೋದು. ನಾನು ಆಲ್ರೆಡಿ ಹೇಳಿದೀನಿ, ಇಲ್ಲಿ ನಮ್ಗೆ ಸೈಡ್ ಸೀಮ್ ಲೈನ್ ಕಡೆ ಲೆಂತ್ ಅನ್ನೋದು 6 ಇಂಚಸ್ ಎಬೋ ಇರಬೇಕು, 8 ಇಂಚಸ್ ಬಿಲೋ ಇರಬೇಕು. ಇವ್ರ ಸೈಜ್ಗೆ ಎಷ್ಟಿದೆ ಅಂತ ನೋಡಿ. ಇವ್ರ ಸೈಜ್ಗೆ ಎಷ್ಟಿದೆ ಅಂತ ನೋಡೋದಾದ್ರೆ 7 ಇಂಚಸ್ ಮೇಲೆ ಒಂದು ಲೈನ್ ಅನ್ನೋದು ಬರ್ತಾ ಇದೆ. 7 ಇಂಚಸ್ ಮೇಲೆ ಒಂದು ಲೈನ್ ಬರ್ತಾ ಇದೆ. ಅಂದ್ರೆ ಈ ಕೆಳಗಡೆ ಮಾರ್ಜಿನ್ ಲೈನ್ ಅನ್ನ ಬಿಟ್ಟು ನಾನು ಚೆಕ್ ಮಾಡ್ಕೊಂಡಾಗ ನಮ್ಗೆ ಸ್ಟಿಚಿಂಗ್ ಲೈನ್ ಇಲ್ಲಿಗೆ ಬರುತ್ತೆ ರೆಡಿ ಅನ್ನೋದು. ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡಾಗ 7 ಇಂಚಸ್ ಮೇಲೆ ಒಂದು ಲೈನ್ ಅನ್ನೋದು ಬರ್ತಾ ಇದೆ. ಏನು ಪ್ರಾಬ್ಲಮ್ ಆಗೋದಿಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮ್ಗೆ ಈ ಸೈಡ್ ಅಲ್ಲಿ ಕ್ಲಾತ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ನೀವು ಕೈಯಲ್ಲಿ ಹಾರ್ಮೋನ್ ಕೆಳಗಡೆ ಬಟ್ಟೆ ಜಾಸ್ತಿ ಲೆಂತ್ ಜಾಸ್ತಿ ಇದ್ದಷ್ಟು ನೀವು ಮೇಲೆ ಕೆಳಗಡೆ ಕೈ ಆಡ್ಸಿದಾಗ ನಿಮ್ಗೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ಲೂಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಸೈಡ್ ಸೀಮ್ ಲೈನ್ ಕಡೆ 6 ಇಂಚ್ಗೆ ಹೆಚ್ಚಿಗೆ ಇರಬೇಕು, 8 ಇಂಚಸ್ಗೆ ಕೆಳಗಡೆ ನಮ್ಗೆ ಈ ಲೆಂತ್ ಅನ್ನೋದು ಸಿಗ್ಬೇಕು. ಈಗ ನಾವಿಲ್ಲಿ ಇನ್ನು ಸೀಮ್ ಅನ್ನೋದು ಇಲ್ಲಿ ಸೀಮ್ ಅನ್ನೋದು ಹ್ಯಾಡ್ ಮಾಡಿಲ್ಲ. 1/2 ಇಂಚ್ ಸೀಮ್ ಅನ್ನೋದು ಹ್ಯಾಡ್ ಮಾಡ್ತೀವಿ. ಕರೆಕ್ಟ್ ಆಗಿ ನಮ್ಗೆ ಸ್ಟಿಚಿಂಗ್ ಲೈನ್ ಅನ್ನೋದು ಇಲ್ಲಿಗೆ ಬರುತ್ತೆ. ಆಗ ನಿಮ್ಗೆ ಕರೆಕ್ಟ್ ಆಗಿ 7 ಇಂಚಸ್ ಅನ್ನೋದು ಇಲ್ಲಿ ಲೆಂತ್ ಅನ್ನೋದು ಸಿಗುತ್ತೆ. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದ್ಸಲ ನಾನು ಹೇಳಿರೋ ಮೆಥಡ್ ಅಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈಗ ಇಲ್ಲಿಂದ ಈ ಕಡೆಗೆ ನಾವು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಿಮ್ ಇಷ್ಟ. ನೀವೇನಾದ್ರೂ 2 ಇಂಚಸ್ ರೆಡಿ ಶೋಲ್ಡರ್ ಪಟ್ಟಿ ಬೇಕಾ, ನೀವು 2 ಇಂಚಸ್ ತಗೊಳ್ಳಿ. 2.5 ಬೇಕಾ 2.5 ತಗೊಳ್ಳಿ. ಅರ್ಥ ಆಗ್ತಿದೆಯಾ? ನಾವ್ ಯಾಕಂದ್ರೆ ಇಲ್ಲಿ ಸೀಮ್ ಅನ್ನೋದು ಹ್ಯಾಡ್ ಮಾಡಿಲ್ಲ. ನಿಮ್ಗೆ ರೆಡಿ ಶೋಲ್ಡರ್ ಪಟ್ಟಿ ಎಷ್ಟು ಬೇಕೋ ಅಷ್ಟನ್ನ ನೀವು ತಗೋಬಹುದು. ನಾನು ಇವ್ರ ಸೈಜ್ಗೆ 2.25 ಅನ್ನೋದು ರೆಡಿ ಶೋಲ್ಡರ್ ಪಟ್ಟಿ ಅನ್ನೋದು ಇಡ್ತಾ ಇದ್ದೀನಿ. ನೋಡಿ 2.25 ಇಡ್ಬೋದು ಅಥವಾ 2.25 ಇಡ್ಬೋದು, ನಿಮ್ ಇಷ್ಟ. ನೀವು 3 ಇಂಚಸ್ ರೆಡಿ ಶೋಲ್ಡರ್ ಪಟ್ಟಿ ಬೇಕಾದ್ರೆ 3 ಇಂಚಸ್ ತಗೋಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು. ನಾನು ಇಲ್ಲಿ 2.5 ಅನ್ನೋದು ಇವ್ರ ಸೈಜ್ಗೆ ರೆಡಿ ಶೋಲ್ಡರ್ ಅನ್ನೋದು ತಗೊಂಡಿದ್ದೀನಿ. ಈಗ ಇಲ್ಲಿಂದ ಇಲ್ಲಿ ನೋಡ್ಕೊಳ್ಳೋದಾದ್ರೆ ಎಷ್ಟು ನೆಕ್ ವಿಡ್ತ್ ಉಳಿದಿದೆ ಅಂದ್ರೆ ಇವರಿಗೆ 3.5 ಇಂಚಿಗೆ ಒಂದು ಲೈನ್ ಅನ್ನೋದು ಕಡಿಮೆ ಇದೆ. ಇದೇ ಸೇಮ್ ನಾನು ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಏನ್ ನೆಕ್ ವಿಡ್ತ್ ಇತ್ತು ಸೇಮ್ ನೆಕ್ ವಿಡ್ತ್ ನ ಕೆಳಗಡೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ಈ ಪಾಯಿಂಟ್ ಜಾಯಿನ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ.
ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೀವು ಯಾವ ಶೇಪ್ ಬೇಕಾಗುತ್ತೋ ಆ ಶೇಪ್ ಅನ್ನು ನೀವು ಡ್ರಾ ಮಾಡ್ಕೋಬಹುದು. ನೀವು ಬಾಕ್ಸ್ ಶೇಪ್ ಬೇಕಾ ಅಥವಾ ರೌಂಡ್ ಶೇಪ್ ತಗೊಳ್ತೀರಾ ಅದು ನಿಮ್ಮ ಇಷ್ಟ. ನಾನಿಲ್ಲಿ ಈ ಬ್ಲೌಸ್ಗೆ ಲೀಫ್ ಶೇಪ್ ಅನ್ನೋದು ಡಿಸೈನ್ ಮಾಡ್ತಿರೋದ್ರಿಂದ ಲೀಫ್ ಶೇಪ್ ಅನ್ನೋದು ಕ್ಯಾನ್ವಾಸ್ ಮೇಲೆ ಕಟಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಲೀಫ್ ಶೇಪ್ ಯಾವ ರೀತಿ ಡ್ರಾ ಮಾಡ್ಕೋಬೇಕು ಅಂದ್ರೆ ನೋಡಿ, ಇಲ್ಲಿಂದ ಮೇಲ್ಗಡೆಗೆ 1.5 ಇಂಚಸ್ ಅಥವಾ ಒಂದು 2 ಇಂಚಸ್ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಒಂದು ಅರ್ಧ ಇಂಚ್ ಹೊರಗಡೆಗೆ ಹೋಗಿ ನೀಟಾಗಿ ನಾವು ಈ ರೀತಿ ಲೀಫ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಲೀಫ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬಹುದು. ನಿಮ್ಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪ್ ಅನ್ನೋದು ನೀವು ಡ್ರಾ ಮಾಡ್ಕೊಳ್ಳಿ. ನಾನು ಇಲ್ಲಿ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತಾ ಇರೋದು, ನಾನು ಇಲ್ಲಿ ಏನು ಕಟ್ ಮಾಡ್ತಿಲ್ಲ. ಈಗ ನಾವಿಲ್ಲಿ ಬ್ಯಾಕ್ ಅಲ್ಲಿ ಡಾಟ್ಸ್ ಅನ್ನೋದು ಹಿಡಿತಾ ಇಲ್ಲ. ಸೊ ಇಲ್ಲಿ ನಮ್ಗೆ ಡಾಟ್ಸ್ ಹಿಡಿತಿಲ್ಲ ಅಂದಾಗ ಏನಾಗುತ್ತದೆ, ಕೆಲವೊಂದ್ಸಲ ನಮ್ಗೆ ಮೇಲ್ಗಡೆ ಎತ್ಕೊಂಡಂಗ್ ಅನ್ಸುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು 1/4 ಇಂಚ್ಗೆ ಈ ರೀತಿ ಕ್ರಾಸ್ ತಗೊಳ್ಳಿ. ಈ ರೀತಿ 1/4 ಇಂಚ್ಗೆ ಕ್ರಾಸ್ ತಗೊಂಡು ಕಟ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಈ ಕಡೆ ಲೂಸ್ ಬರೋ ಚಾನ್ಸಸ್ ಇರುತ್ತೆ. ಈಗ ನಾವು ಇದಕ್ಕೆ ಸೈಡ್ ಸೀಮ್ ಲೈನ್ ಅನ್ನೋದು ಆಡ್ ಮಾಡ್ಕೋಬೇಕು. ನಾನು ಫ್ರೀ ಹ್ಯಾಂಡ್ ಅಲ್ಲೇ ಸೈಡ್ ಸೀಮ್ ಲೈನ್ ಅನ್ನೋದು ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಕಷ್ಟ ಆಗುತ್ತೆ ಫ್ರೀ ಹ್ಯಾಂಡ್ ಅಲ್ಲೇ ಆಡ್ ಮಾಡೋದಂದ್ರೆ ನೀವು ಟೇಪ್ ಯೂಸ್ ಮಾಡ್ಕೊಂಡು ಮಾರ್ಜಿನ್ ಅನ್ನೋದು ಅರ್ಧ ಇಂಚ್ ಅಥವಾ ಅರ್ಧ ಇಂಚ್ಗೆ ಕಡಿಮೆ ಒಂದು ಲೈನ್ ನೀವು ಮಾರ್ಜಿನ್ ಅನ್ನೋದು ಕೊಡ್ಬೋದು. ನಾನಿಲ್ಲಿ ಫ್ರೀ ಹ್ಯಾಂಡ್ ಅಲ್ಲೇ ಮಾರ್ಜಿನ್ ಅನ್ನೋದು ಆಡ್ ಮಾಡಿದ್ದೀನಿ. ಈಗ ಕಟ್ ಮಾಡಿ ತೋರಿಸ್ತೀನಿ. ಇದಿಷ್ಟು ನಮ್ಗೆ ಬ್ಯಾಕ್ ಪಾರ್ಟು. ಈ ಕಡೆ ಏನ್ ನಮ್ಗೆ ಎಕ್ಸ್ಟ್ರಾ ಇದೆಯಲ್ವಾ ಸೆಲ್ವೆಡ್ಜು, ಅದನ್ನು ಕೂಡ ಕಟ್ ಮಾಡಿ ತೆಗಿಯೋಣ. ಇಲ್ಲೊಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಇದಿಷ್ಟು ಬ್ಯಾಕ್ ಪಾರ್ಟು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸಲ ವಿಡಿಯೋನ ಒಂದಕ್ಕೆ 2 ಸಲ ನೋಡಿ. ಏನಾದ್ರು ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈಗ ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಮಾಡಿದ ನಂತರ ನಾವೇನ್ ಮಾಡ್ಬೇಕಂದ್ರೆ ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಸ್ಲೀವ್ಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಡೀಟೇಲ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಲೆಂತ್ ಜಾಸ್ತಿ ಆದಷ್ಟು ನನಗೆ ವೀವ್ಸ್ ಅನ್ನೋದು ಬರ್ತಿಲ್ಲ. ನಾನು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ರು ಕೂಡ ನನಗೆ ವ್ಯೂಸ್ ಅನ್ನೋದು ಬರ್ತಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಶಾರ್ಟ್ ಆಗಿ ವಿಡಿಯೋಸ್ ಅನ್ನೋದು ಹಾಕ್ತಾ ಇದ್ದೀನಿ. ಸ್ಲೀವ್ಸ್ ಕಟಿಂಗ್ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರೋ ಸೀಕ್ವೆನ್ಸ್, ಈ ಬ್ಲೌಸ್ಗೆ ಸಂಬಂಧಪಟ್ಟಿರೋ ಸೀಕ್ವೆನ್ಸ್ ವಿಡಿಯೋ, ಅಂದ್ರೆ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಮತ್ತೆ ಫ್ರಂಟ್ ಪಾರ್ಟ್ ಪ್ರಿನ್ಸೆಸ್ ಕಟ್ ಅಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಕೂಡ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಯಾರಾದ್ರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.